ಇಲ್ಲ ಹಂಗಾಗೋಗಿದೆ, ಫಿಲ್ಟರ್ ಆಗಿದೆ. ಮತ್ತು ಇನ್ನೊಂದು ವಿಷಯ ಏನಾಗುತ್ತೆ ಸರ್, ಸಿನಿಮಾ ಚೆನ್ನಾಗಿದೆ, ಕ್ರಿಟಿಕ್ ಚೆನ್ನಾಗಿ ಬಂದಿದೆ, ಅದು ನೋಡಿದ್ರೆಲ್ಲ ಚೆನ್ನಾಗಿದೆ ಅಂತ ಅನಿಸ್ತದೆ. ಆಮೇಲೆ ನಾವು ಒಂದು ದಿನದಲ್ಲಿ ಅಥವಾ ಶುಕ್ರವಾರ, ಶನಿವಾರ, ಭಾನುವಾರ ಅಷ್ಟರಲ್ಲೇ ಪ್ರೂವ್ ಮಾಡೋಕ್ಕಾಗಲ್ಲ ಸರ್. ಇದೊಂದು ದೊಡ್ಡ ಚಾಲೆಂಜ್ ಇದೆ. ಈಗ ಹೊಸ ಸಿನಿಮಾ, ಹೊಸಬರ ಸಿನಿಮಾ, ಅವರು ಯಾರೂ ತುಂಬ ಎಸ್ಟಾಬ್ಲಿಷ್ಡ್ ಆಗಿರುವಂಥ ಫೇಸಸ್ ಅಲ್ಲ. ಕಂಟೆಂಟ್ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ನೋಡಿ ಒಂದು 20 ಜನ ನೋಡಿದ್ರೆ 20 ಜನ ಅಯ್ಯೋ ಅದ್ಭುತ ಸಿನಿಮಾ, ಏನು ಎಂಥ ಸಿನಿಮಾ ಮಾಡಿದೆ ಅಂತ ಮಾತಾಡ್ತಾರೆ. ಬಟ್ ನಿಮಗೆ ಶೋಸ್ ಅಂತ ಬಂದಾಗ ಇಷ್ಟೇ ಫಿಲ್ ಆಗಿರಬೇಕು, ಇಷ್ಟು ನೋಡಿರಲೇಬೇಕು ಅನ್ನೋದೊಂದು ಮಾನದಂಡ ಇದೆಯಲ್ಲ, ಅದೇನಾಗುತ್ತೆ ಎಲ್ಲೋ ಒಂದು ಕಡೆ ಅವರು 3 ದಿನ ನೋಡ್ತಾರೆ, ಯಾರು ಬರ್ತಾ ಇಲ್ಲಮ್ಮ ಶೋ, ನಾವು ತೆಗಿಲೇಬೇಕು, ನಮ್ಮ ರೂಲ್ಸ್ ಅದಂತ ಅವರು ಮಲ್ಟಿಪ್ಲೆಕ್ಸ್ ಅಥವಾ ಅವ್ರದ್ದು ರೂಲ್ ಅವರು ಪ್ಲೇ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಸಿನಿಮಾ ಉಳಿಸ್ಕೊಳಕ್ಕಾಗಲ್ಲ. ಆ್ಯಂಡ್ ಅಗೇನ್ ಈಗ ಸರ್ ಹೇಳ್ದಂಗೆ ಅದೇನೋ OTTಗೆ ಬರಬೇಕು, ಅಲ್ಲಿ ನೋಡಬೇಕು, ಅಲ್ಲಿಂದ ಮಾತಾಡಬೇಕು ಜನ, ಅಲ್ಲಿವರೆಗೂ ಕಾಯಬೇಕು. ಸೊ ಆ ಥರದೊಂದು ಸಮಸ್ಯೆನೂ ಇದೆ ಇವತ್ತು. ಆಮೇಲೆ OTTಗೂ ಥಿಯೇಟರಲ್ಲಿ ಹೇಗಾಗಿದೆ ನಮ್ಮದು ಫುಟ್ಫಾಲ್ ಅಂತ ನೋಡಿಕೊಂಡು OTT ಡಿಸೈಡ್ಸ್ ವಾಟ್ ಟು ಇದು. ಸೊ ನಾವೇನೇ ಐ ಫೀಲ್ OTTಗೆ ಬರುತ್ತಲ್ಲ ಬಿಡು ನೋಡ್ಕೊಳ್ಳೋಣ ಅಂತ ಕೂತ್ಬಿಡ್ತೀವಿ ಎಷ್ಟೋ ಸಲ ಕನ್ನಡ ಸಿನಿಮಾಗಳನ್ನ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಆ ವೀಕೆಂಡಲ್ಲೇ ಬಂದು ನೋಡಿದ್ರೆ ನೆಕ್ಸ್ಟ್ ವೀಕಿಗೆ ಥಿಯೇಟರ್ಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಸ್ ಮೇಕರ್ಸ್. ಅಲ್ಲಿ ನಮ್ಗೆ ಫುಟ್ಫಾಲ್ ಸರಿಗೆ ಸಿಕ್ಕಿಲ್ಲ ಅಂತಂದರೆ OTT ಇವಾಗ ಅವ್ರಿಗೆ ಹೇಗಾಗೋಗಿದೆ ಅಂತಂದರೆ ಸಿನಿಮಾಗಳು ತುಂಬ ಜಾಸ್ತಿ ಇದೆ, OTT ಪ್ಲ್ಯಾಟ್ಫಾರ್ಮ್ಸ್ ಕಡಿಮೆ ಇದೆ, ಲಿಮಿಟೆಡ್ ಬಜೆಟ್ಸ್ ಆಗಿದೆ ಅವ್ರ ಹತ್ರ ಕೂಡ. ಅವರು ಎಷ್ಟು ಅಂತ ನೋಡ್ತಾರೆ. ಸೊ ದೇ ವಿಲ್ ಹ್ಯಾವ್ ದೇರ್ ಓನ್ ಕ್ರೈಟೀರಿಯಾ. ಓಕೆ 3 ವೀಕ್ಸ್ ಕಂಪ್ಲೀಟ್ ಆಗಿದೆಯಾ, ಓಕೆ ಎಷ್ಟು ಅದರಲ್ಲಿ ಎಷ್ಟು ಇದು ಮಾಡಿದೆ, ಫುಟ್ಫಾಲ್ ಎಷ್ಟು ಸಿಕ್ಕಿದೆ. ಸೊ ಇವೆಲ್ಲ ನಾವು ಜನರ ಹತ್ರ ನಮ್ಮ ದುಃಖ ಶೇರ್ ಮಾಡ್ಕೋತಿದ್ದೀವಿ ಅಂತಲ್ಲ, ಬಟ್ ದಿಸ್ ಇಸ್ ವಿ ಆರ್ ಬೀಂಗ್ ಪ್ರಾಕ್ಟಿಕಲ್ ಅಷ್ಟೇ. ಸೊ ಥಿಯೇಟ್ರಿಗೆ ಬಂದು ನೋಡಿದಾಗ ಇಟ್ ವಿಲ್ ಹೆಲ್ಪ್, OTTಗೆ ಬಂದಾಗ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಅದು. ಸೊ ಇಲ್ಲ ಅಂದರೆ ಥಿಯೇಟ್ರಿಗೆ ಬಂದು ನೋಡಲೇಬೇಕು, ಅನಿವಾರ್ಯ. ಏನಂತಂದರೆ ಇವತ್ತು ಸಿನಿಮಾ ಉಳಿಸ್ಕೋಬೇಕು ಅಂತಂದರೆ ಅದು ಆಗಲೇಬೇಕು. ಎಂಥದ್ದೇ ಸ್ಟಾರ್ ಆಗಲಿ ಅಥವಾ ಯಾವುದೇ ಸಿನಿಮಾ ಆಗಲಿ 3 ದಿನದಲ್ಲಿ ಡಿಸೈಡ್ ಮಾಡ್ತಾರೆ ವೆದರ್ ಇದು ಇರಬೇಕಾ ತೆಗಿಬೇಕಾ ಅಂತ. ಆ ಥರ ಅಂದರೆ ಮೊದಲೆಲ್ಲ ನಾನು ನೋಡಿದ್ದೀನಿ ಸುಮಾರು ಸಿನಿಮಾಗಳು 3ನೇ ವಾರಕ್ಕೆ ಪಿಕಪ್ ಆಗಿದೆ, 2ನೇ ವಾರಕ್ಕೆ ಪಿಕಪ್ ಆಗಿದೆ, 15 ದಿನ ಆದಮೇಲೆ ಅದು ಸಿನಿಮಾ ತೊಗೊಂಡು 25 ದಿನ ಆದಮೇಲೆ ಮ್ಯಾಸಿವ್ ಓಪನಿಂಗ್ ತೊಗೊಂಡು, ಈ ಥರದ್ದೆಲ್ಲ ಆಗುತ್ತೆ. ಅಂದರೆ ಆ ಒಂದು ಸ್ಪೇಸ್ ಸಿಗ್ತಾ ಇಲ್ಲ ಇವತ್ತಿಗೆ. ಅಂದರೆ ಇನ್ಸ್ಟೆಂಟಾಗಿ ನಾವು ಪ್ರೂವ್ ಮಾಡ್ಕೊಂಡು ಬಿಸ್ನೆಸ್ ಆಗೋಗಿದೆ ಅನ್ಸುತ್ತೆ ಅಷ್ಟೇ. ಬಿಸ್ನೆಸ್ ಮೇಲೆ ಎಲ್ಲ ಪ್ರಾಜೆಕ್ಟ್ಗಳನ್ನೂ ಗೇಜ್ ಮಾಡ್ತಾರೆ. ನಾನು ನಿಮ್ಮದು ಸಾಂಗ್ ಫಾರ್ ಎಕ್ಸಾಂಪಲ್ ಇದು PRKಲಿ ಸಾಂಗ್ ರಿಲೀಸ್ ಮಾಡಿದ್ದೀರಾ, ತುಂಬ ಆರ್ಗ್ಯಾನಿಕ್ ಹೋಗಿದೆ. ಅದು 2 ಲಕ್ಷ ಹೋಗಿರ್ಬೋದು ಅಥವಾ 3 ಲಕ್ಷ ಹೋಗಿರ್ಬೋದು. ಪ್ಯೂರ್ಲಿ ಸಿನಿಮಾ. ಮತ್ತು ಕಮೆಂಟ್ಸ್ ನೋಡಿ, ನಂಗೆ ಕಮೆಂಟ್ಸ್ ನೋಡಿ ತುಂಬ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಅವ್ರು ನಿಜವಾಗ್ಲೂ ಟಿಕೆಟ್ಸ್ ಅವರೆಲ್ಲ ಅವರೇ ಟಿಕೆಟ್ಸು, ಇನ್ನೇನಿಲ್ಲ. ಸೊ ಆ ಥರದ ಒಂದು ಸ್ಪೇಸ್ ಕೊಡಬೇಕು. ನೀವು ಹಾಕಿದ ತಕ್ಷಣ ನಿಮ್ದೇನು ಅಷ್ಟು ಓಡಿಲ್ಲ, ಟೈಮ್ ತೊಗೊಂಡಿದೆ. ಸೊ ಆ ಟೈಮ್ ಕೊಟ್ಟಿರೋದಕ್ಕೆ ಆ ರಿಸಲ್ಟ್ಸ್ ಬಂದಿದೆ ಅಲ್ವಾ. ಸೊ ಇದು ಅಲ್ಲೂ ಆಗಬೇಕು ಅನ್ನೋದು ನನ್ನದೊಂದು ವೈಯಕ್ತಿಕವಾಗಿ. ನಾನು ಯಾವಾಗಲೂ ಇದನ್ನ ಎಲ್ಲ ಇಂಟರ್ವ್ಯೂನಲ್ಲೂ ಎಲ್ಲೆಲ್ಲಿ ಈ ಥರದ್ದು ಬಂದಾಗೆಲ್ಲ ಹೇಳ್ತಾನೆ ಇದ್ದೀನಿ. ಗೊತ್ತಿಲ್ಲ ಅದು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೋತಾರೆ, ಅದು ಯಾವ ರೂಲ್ಸ್ ತರ್ತಾರೋ ಅದು ಗೊತ್ತಿಲ್ಲ. ಬಟ್ ಅದೊಂದು ಆದರೆ ಒಳ್ಳೇದು. ಅಟ್ಲೀಸ್ಟ್ ಒಂದು 4 ಸ್ಕ್ರೀನು, ಈ ಬೆಂಗಳೂರು ಅಂತ ಒಂದು ಊರಲ್ಲಿ ಒಂದು 4 ಶೋಸು ಬಿಟ್ಬಿಡ್ಬೇಕು 1-2 ವಾರ. ಆಯಿತು ಪ್ರೂವ್ ಮಾಡ್ಕೊಳ್ರಪ್ಪ ಅಂತ ಆಗುತ್ತೆ. ಆ ಸ್ಪೇಸೇ ಕೊಡ್ತಲ್ಲ. 3 ದಿನಕ್ಕೆ ಚಕ ಅಂತ ತೆಗಿತಾರೆ. ಎಷ್ಟೋ ಸಿನಿಮಾಗಳು ನೋಡಿದ್ರೆ ಚೆನ್ನಾಗಿರೋ ಸಿನಿಮಾಗಳು ನಮಗೆ ಬೇಜಾರಾಗುತ್ತೆ, ಅಯ್ಯಯ್ಯೋ ಜನ ಹೋಗ್ತಿಲ್ಲ ಅಂತ ತೆಗಿತಾ ಇರಲ್ಲ ಅಂತ ಫೀಲ್ ಆಗುತ್ತೆ. ಒಳ್ಳೆ ಸಿನಿಮಾ ಉಳಿಸ್ಕೊಳಕ್ಕಾಗ್ತಿಲ್ಲ ಅಂತ. ಆ ಥರದ್ದಾಗಿರೋದು ತುಂಬ ಇದೆ. ಸೊ ಅದೊಂದು ವಿಷಯನ ಆಡಿಯನ್ಸ್ ಅರ್ಥ ಮಾಡ್ಕೋಬೇಕು. ಅಂದರೆ ಅವ್ರನ್ನ ಬ್ಲೇಮ್ ಮಾಡೋದಲ್ಲ, ಐ ಮೀನ್ ಅದೊಂದು ಅನಿವಾರ್ಯತೆ ಆಗಿದೆ ಇವತ್ತು. ಅವ್ರಿಗೂ ಒಂಥರ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಿದ್ದೀವಿ. ಈಗ ನಾವು ಆಡಿಯನ್ಸ್ ಮಧ್ಯೆಯಿಂದನೇ ಬಂದಿರ್ತೀವಲ್ವಾ, ಅಂದರೆ ಕೆಲವು ಟೈಮ್ ತುಂಬ ಮಿಸ್ಗೈಡು ಆಗಿರ್ತೀವಿ. ಅದು ಅನ್ಸರ್ಟನ್ ಮೆನು ಸಿಗ್ತಾ ಇದೆಯಲ್ಲ ಸರ್, ಅದು ಪ್ರಾಬ್ಲಮ್. ಇದು ಎಕ್ಸಾಕ್ಟ್ ಟರ್ಮಿನಲ್. ಅಂದರೆ ಒಂದು ಹೋಟೆಲ್ಗೆ ಹೋದಾಗ ಒಂದೇ ಥರ ಟೇಸ್ಟ್ ಇರುತ್ತೆ. ದೋಸೆ ಅಂದರೆ ಹುಡ್ಕೊಂಡು ಹೋಗ್ತಾರೆ. ಒಂದೊಂದ್ಸತಿ ಒಂದೊಂದು ಥರ ಕೊಡ್ತಾ ಇದ್ರೆ ಇವತ್ತು ನೋಡೋಣ ಅಲ್ಲಿ ಟ್ರೈ ಮಾಡೋಣ ಅನ್ನೋ ಥರ. ಅಂದರೆ ಸಿನಿಮಾನು ಟ್ರೈ ಮಾಡೋಣ ಅನ್ನೋ ಥರ ಆಗ್ಬಿಟ್ಟಿದೆ ಅದು. ನಮ್ಮದು ತಪ್ಪಿದೆ, ಅಂದರೆ ಅವ್ರಿಗೆ ಮಿಸ್ಗೈಡ್ ಮಾಡಿದ್ದೀವಿ. ಒಂದು 3-4 ಸಿನಿಮಾ ಕಂಟಿನ್ಯೂಸ್ ಆಗಿ ಒಂದು 3-4 ತಿಂಗಳಲ್ಲಿ ಒಂದು ಕಾನ್ಫಿಡೆನ್ಸ್ ಕೊಟ್ಟರೆ ಮತ್ತೆ ಅವ್ರಿಗೆ ನಂಬಿಕೆ ಹೆಚ್ಚಾಗುತ್ತೆ ಅನ್ನೋ ಒಂದು ಭರವಸೆ ಅಷ್ಟೇ. ಆಮೇಲೆ ಇನ್ನೊಂದೇನಾಗಿದೆ, ಇವತ್ತು ಸತ್ಯ ಹೇಳಿದ್ರು ಸತ್ಯ ಅಂತ ನಂಬಲ್ಲ, ಹಂಗಾಗೋಗಿದೆ. ಏನಾಗಿದೆ ಇವತ್ತು ಕಮರ್ಷಿಯಲ್ ಮಾರ್ಕೆಟಿಂಗ್ ಆಗ್ಬಿಟ್ಟು ಅಥವಾ ತುಂಬ ಸಿನಿಮಾ ಪ್ರೀತಿ ಅನ್ನೋದು ಕಾಣಿಸಲ್ಲ ನಿಮ್ಗೇನು. ಓಕೆ ನಂದು ಇಷ್ಟು ಬಡ್ಜೆಟ್, ನಾನು ಈಗ ಏನೋ ಒಂದು ಕಂಟೆಂಟ್ ಮಾಡ್ತೀವಿ, ನಮ್ದೇನೋ ಒಂದು. ಈಗ ನಾನೇ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಒಂದು ಇಂಟರ್ವ್ಯೂ ಬೇಕು, ಓಕೆ ನಮ್ಗೊಂದು ಕಮರ್ಷಿಯಲ್ ಆಗಿದೆ, ನಾನು ಮಾಡಬೇಕು, ಮಾತಾಡಿಸ್ತೀನಿ. ಅದೇನಾಗುತ್ತೆ, ಜನಕ್ಕೆ ಅದು ಮಾತಾಡಿ ಚೆನ್ನಾಗಿದೆ ಅಂತ ಹೊಗಳಿ ಸ್ಯಾಚುರೇಷನ್ ಹೊಟ್ಟೋಗಿದೆ. ಅವರು ಇವರೆಲ್ಲ ಇದೆ ಹೇಳ್ತಾರೆ, ಎಲ್ಲದಕ್ಕೂ ಇದೆ ಹೇಳ್ತಾರೆ ಅಂತಾರೆ. ನಾನು ಜಿನಿಯನ್ ಆಗಿಲ್ಲ ಗುರು, ಎಲ್ಲದಕ್ಕೂ ಹೇಳೋ ಥರ ಅಲ್ಲ, ಇದು ಬೇರೆ ಅಂತ ಬಡ್ಕೊಂಡ್ರು ಎಲ್ಲ ಸುಮ್ಮನೆ ಹೇಳ್ತಾರೆ, ಈ ಥರನೇ ತಿಳ್ಕೊತಾರೆ. ಅಂದರೆ ಹಂಗಾಗೋಗಿದೆ ಸರ್, ಮಾರ್ಕೆಟ್ ಹಂಗಾಗೋಗಿದೆ. ನೀವು ಅವ್ರು ಯಾರನ್ನು ನಂಬಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ನೀವು ರಿವ್ಯೂ ಸಿನಿಮಾ ಚೆನ್ನಾಗಿದೆ, ಪೇಯ್ಡ್ ಇರಬೇಕು, ಪೇಯ್ಡ್ ರಿವ್ಯೂ.
ಗುರು ಚೆನ್ನಾಗಿದೆ ಅಂತ ಹೇಳೋದು. ಸರಿ ಅದೇನೋ ಚೆನ್ನಾಗಿಲ್ಲ ಅಂತ ಬರ್ತಾರೆ, ಮತ್ತೆ ಅದಕ್ಕೆ ಇನ್ನೊಂದೇನೋ ಮಾತಾಡ್ತಾರೆ, ಓ ಇವಂಗೇನೋ ಇದೇನೋ ಪೇಯ್ಡ್ ಅಲ್ಲ ಅನ್ಸುತ್ತೆ ಹಂಗಾಗಿ. ನಾನು ಆ ಥರದ್ದು ಇದಿರೋರು ಫಸ್ಟ್ ಬಂದು ನೋಡಿ ಅಂತ. ಬಟ್ ಹೌದು, ಮಾರ್ಕೆಟ್ ಆ ಥರದೊಂದು ಕೆಟ್ಟ ಪರಿಸ್ಥಿತಿ ಆಗಿದೆ. ಅದು ಚೇಂಜ್ ಆಗಬೇಕು ಅಂದರೆ ಮತ್ತೆ ಆ ಜಿನಿಯಾನಿಟಿ ಬರಬೇಕು ಅಂತಂದರೆ ಎಲ್ಲವೂ ಆರ್ಗ್ಯಾನಿಕ್ ಆಗಬೇಕು. ನೋ ಬೂಸ್ಟಿಂಗ್, ನೋ ನೋ ಇನ್ಫ್ಲೂಯೆನ್ಸರ್. ಕರೆಕ್ಟಾಗಿ ಸಿನಿಮಾ ಮಾತಾಡುತ್ತೆ, 4 ಜನ ಮಾತಾಡ್ತಾರೆ, ಅಲ್ಲಿಂದ ಸ್ಪ್ರೆಡ್ ಇದೆಲ್ಲದಕ್ಕೂ ಬೇಕಾಗಿದ್ದು ಸ್ಪೇಸ್. ಆ ಸ್ಪೇಸ್ ಕೊಡ್ಬೇಕು ಅಷ್ಟೇ. ಈಗ ಇವ್ರ ಥರದವ್ರು ಅಂದರೆ ಈ ಥರ ಒಳ್ಳೆ ಮನ್ಸುಗಳೂ ನಮಗೆ ಭಾಳ ಸಪೋರ್ಟಿವ್ ಆಗಿದೆ ಸರ್. ಅಂದರೆ ನಾವು ಬಿಗಿನಿಂಗ್ ಹೋದಾಗ ನಾವು ಯಾರೂ ಗೊತ್ತಿಲ್ಲ, ಅಂದರೆ ತುಂಬ ಜನ ಅವಾಯ್ಡ್ ಮಾಡಿರೋರು ಇದ್ದಾರೆ. ಬಟ್ ಈ ಥರದವ್ರು ಒಂದು 2-3 ಜನ ಜೆನ್ಯೂನಾಗಿ ಕರೆದು ಜೆನ್ಯೂನಾಗಿ ನಮಗೆ ಎಂಕರೇಜ್ ಮಾಡಿ, ಜೆನ್ಯೂನಾಗಿ ನೀವು ಯಾವ ಕಡೆ ಹೋಗಬೇಕು ಅಂತ ಚಾನಲ್ ಮಾಡಿ ತೋರಿಸಿ. ಕಮರ್ಷಿಯಲ್ಸ್ ಮಾತೇ ಆಡಲ್ಲ ಅವರು. ನನಗೆ ಅದೇ ಭಾಳ ಓಕೆ. ಈಗಲೂ ಈ ಥರ ಮೈಂಡ್ ಸೆಟ್ಗಳು ಇದೆಯಲ್ಲ. ಅದೇ ಕೆಲವು ಕಡೆ ಸಿನಿಮಾಗಳೇ ಮಾತಾಡ್ಬಿಡುತ್ತೆ ಸರ್. ಅಂದರೆ ಆ ಇನ್ನೋಸೆನ್ಸ್ ಅವರಲ್ಲೂ ತಂದುಬಿಡುತ್ತೆ. ಆ ಎಫರ್ಟ್ ಸ್ಕ್ರೀನಲ್ಲಿ ಕಾಣಿಸ್ಬಿಟ್ರೆ ಮನ್ಸು ಬರಲ್ಲ ಯಾರಿಗೇನೇ ಆಗಲಿ. ಸುಳ್ಳು ಹೇಳೋಕ್ಕೆ ಮನ್ಸು ಬರಲ್ಲ, ಅಥವಾ ಇನ್ನೊಂದೇನೋ ಡಿಮ್ಯಾಂಡ್ ಮಾಡೋಕ್ಕೆ ಮನ್ಸು ಬರಲ್ಲ. ಬಟ್ ಅದು ಕಾಣಿಸ್ಬೇಕು ಅಷ್ಟೇ. ಅದು ಕಾಣಿಸಿದ್ರೆ ಇವತ್ತು ಇವ್ರಿಗೆ ರೀಚ್ ಆಗಿದೆ ಅಂದಿದ್ದು ನಾಳೆ 10 ಜನ ಬಂದಿದ್ದು 10 ಜನನ್ನೇ 20 ಜನ ಮಾಡೋಷ್ಟು ಡೆಫಿನೆಟ್ಲಿ ಕೆಪಾಸಿಟಿ ಇರುತ್ತೆ. ಬಟ್ ಏನಂದರೆ ಜನ ಯಾವತ್ತೂ ಗ್ರೇಸ್ ಕೊಡ್ತಾರೆ. ನಾನು ಯಾವಾಗಲೂ ನಂಬ್ತೀನಿ ಅದನ್ನು, ಇನ್ಕ್ಲೂಡಿಂಗ್ ನಾನು ಗ್ರೇಸ್ ಕೊಡ್ತೀನಿ ನಾನು. ಏನಕ್ಕೆ ಅಂದರೆ ಒಳ್ಳೆ ಎಫರ್ಟಪ್ಪ ಅಂತ. ಸಾಧಾರಣ ಇರಲಿ ಸಿನಿಮಾ, ಎಫರ್ಟ್ ಚೆನ್ನಾಗಿ ಕಾಣಿಸಿದ್ರೆ ನಾನು ಖಂಡಿತವಾಗ್ಲೂ ಪಾಯಿಂಟ್ಸ್ ಕೊಡ್ತೀನಿ. ನಾನು ಮಾರ್ಕ್ಸ್ ಕೊಡ್ತೀನಿ ಅದಕ್ಕೆ. ಸೊ ಇದು ಈ ಥರ ಎಲ್ಲ ಆಗ್ತಾಯಿದೆ ಅಂದರೆ ತುಂಬ ಅಂದರೆ ನಾವು ಮಾಡಿರೋ ಸಿನಿಮಾಗಳೇ ಆಗಿರ್ಬೋದು ಸರ್, ನಾನು ಮಾಡಿರೋ ಸಿನಿಮಾಗಳೇ ಆಗಿರ್ಬೋದು. ಕೆಲವು ಸರಿ ರಿಲೀಸ್ ಆದಮೇಲೆ ರಿಲೀಸ್ ಆಯ್ತಾ ಮುಂಚೆ ನಿಂದು ಸಿನಿಮಾ ಅಂತ ಕೇಳ್ತಾರೆ ನನಗೆ. ಮಾನ ಮರ್ಯಾದೆ ಇಲ್ವಾ ನಿನಗೆ ಅಂತ ಕೇಳಿದ್ದು ಇದೆ ನನಗೆ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಮೊನ್ನೆ ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು, ಮಗ 10ನೇ ತಾರೀಕು ತಾನೇ ರಿಲೀಸ್ ಹೋಗ್ತೀವಿ ನಾವೆಲ್ಲ ಅಂತ ಹೇಳ್ದೆ. ನನಗದು ಇಟ್ ವಾಸ್ ಶಾಕಿಂಗ್. ಅದು ಅಂದರೆ ಆ ಥರದ್ದು ಏನೂ ಹೋಲ್ಡಿಂಗ್ಗಳಿಲ್ಲ, ಎಂಥದ್ದು ಇಲ್ಲ. ಬಟ್ ರೀಚ್ ಆಗ್ತಾಯಿದೆ ಅಂದರೆ ಇದು ಅಂದರೆ ಒಬ್ಬರಿಂದ ಇನ್ನೊಬ್ರಿಗೆ ರೀಚ್ ಆಗ್ತಾರೋ ಅಂಥ ವಿಷಯ ಅಂತ ನಾನು ಅಂದ್ಕೊಂಡೆ. ನಾನು ಅದನ್ನು ಯೂಶಲಿ ನಂಗೆ ಗೊತ್ತಿಲ್ಲ, ನಾನು ಈ ಥರ ನಂಗೆ ತುಂಬ ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಾನು ಇಂಡಸ್ಟ್ರಿಗೆಲ್ಲ ಬ್ರಾಡ್ಕಾಸ್ಟ್ ಮಾಡ್ತೀನಿ. ಎಲ್ಲರಿಗೂ ರೀಚ್ ಆಗಿ ಮಾತಾಡಲಿ, ಅಟ್ಲೀಸ್ಟ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ನಾನು ಇವ್ರದ್ದು ಟ್ರೈಲರ್ ಬಂದ ತಕ್ಷಣ ಸುಮ್ಮನೆ ಕಳಿಸಿ, ನನ್ನ ಸಿನಿಮಾ ನೋಡಿದ್ದೀನಿ, ತುಂಬ ದೊಡ್ಡ ನಿರೀಕ್ಷೆ ಇದೆ ಇದ್ರ ಮೇಲೆ, ತುಂಬ ಚೆನ್ನಾಗಿ ಆಗುತ್ತೆ ಪಿಕ್ಚರ್ ಅಂತ ಸುಮ್ಮನೆ ಹಾಕಿದೆ. ಎಲ್ಲ ಇನ್ಸ್ಟಂಟ್ ರಿಯಾಕ್ಷನ್ಸ್ ಬರೋಕ್ಕೆ ಶುರುವಾಯಿತು. ಅಂದರೆ ಅದನ್ನು ನೋಡಿದ್ರು, ಅದು ಡಾಲಿ ಧನಂಜಯ ಆಗಿರ್ಬೋದು, ಕಾರ್ತಿಕ್ ಗೌಡ ಆಗಿರ್ಬೋದು, ಅವರೆಲ್ಲ ಮೆಸೇಜ್ ಮಾಡಿದ್ರು, ಹೌದು ನಾವು ನೋಡಿದ್ದೀವಿ. ತುಂಬ ಧನಂಜಯ ಈವನ್ ಸ್ಟೇಟಸ್ ಎಲ್ಲ ಅದು ಸ್ಟೋರಿ ಎಲ್ಲ ಹಾಕೊಂಡಿದ್ರು. ರಾಜ್ಬಿ ಶೆಟ್ಟಿನ ಅವರೆಲ್ಲ ಅಂದರೆ ಈ ಥರದಾಗ ಸ್ಪ್ರೆಡ್ ಮಾಡ್ಬೇಕಷ್ಟೇ ಸರ್. ಎಲ್ಲರಿಗೂ ತುಂಬ ಜನ ಇದ್ದಾರೆ. ಬಟ್ ಒಂಚೂರು ಸಪೋರ್ಟ್ ಅಂತ ತುಂಬ ಮಾಡ್ತಾರೆ. ಚಿಕ್ಕದಾಗಿ ಚೆನ್ನಾಗಿದ್ರೆ ಸಿನಿಮಾ ಒಂದು ಒಳಗಡೆ ಇಂಡಸ್ಟ್ರಿ ಒಳಗಡೆನೆ ಒಂದು ಹಬ್ ಇದೆ ಇದು ವಿಷಯ. ಸೊ ನಮಗೆ ತುಂಬ ಖುಷಿ ವಿಚಾರ ಏನಂದರೆ ಶಿವಣ್ಣ ಅವ್ರು ಶೇರ್ ಮಾಡಿದರು, ರಾಜ್ ಶೆಟ್ಟಿ ಅವರು, ಧನಂಜಯ ಅವರು. ಇಂಡಸ್ಟ್ರಿ ಎಲ್ಲರೂ ಒಟ್ಟಿಗೆ ಇದ್ದಾರೆ ಸರ್ ಈಗ. ಬಿಕಾಸ್ ಇದು ಎಲ್ಲರಿಗೂ ಗೊತ್ತಾಗಿದೆ, ಇದು ನಾವು ಒಟ್ಟಿಗೆ ಸೇರಿಬಿಟ್ಟೆ ಎತ್ತಬೇಕು ಇದನ್ನು ಅಂತ. ಸೊ ಹಾಗಾಗಿ ಈಗ ನಾಳೆ ಕೇಶವ್ ಸಪೋರ್ಟ್ ಮಾಡಬೇಕಾಗಿ ಬರ್ಬೋದು, ನಾಳೆ ನಾನು ಸಪೋರ್ಟ್ ಮಾಡಬೇಕಾಗಿ ಬರ್ಬೋದು. ಸೊ ನಾವು ಬರಲಿಲ್ಲ ಅಂದರೆ ನಮ್ಮಂಥ ದಡ್ಡರು ಯಾರಿಲ್ಲ ಅಂತ. ಬಿಕಾಸ್ ಇವತ್ತು ಅಂಥ ದೊಡ್ಡ ಹೆಸರುಗಳೇ ಬಂದು ಪುಷ್ ಮಾಡ್ತಾರೆ ಅಂದರೆ ಇಟ್ ಈಸ್ ನಮ್ಮದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅದನ್ನು ನೀಟಾಗಿ ತೊಗೊಂಡು ಹೋಗೋದು, ಮೇಲಕ್ಕೆ ತೊಗೊಂಡು ಹೋಗೋದು. ಇಲ್ಲ, ಕೇಳಿ ಸಪೋರ್ಟ್ ಮಾಡ್ತಾರೆ ಸರ್. ನನಗೆ ಆಶ್ಚರ್ಯ ಅನಿಸಿದ್ದದೆ, ಹೊರ್ಗಡೆ ಆ್ಯಕ್ಚುಲಿ ಏನು ಮಾತಾಡ್ತಾರಲ್ಲ ಅದು ಫಾಲ್ಸ್ ಟಾಕ್. ನಿಜವಲ್ಲೂ ಜೆನ್ಯೂನಾಗಿ ಕರೆದು ಅವ್ರು ಏನಕ್ಕೆ ನೋಡ್ಬೇಕು ಸರ್? ಈಗ ನಾವು ಸಿನಿಮಾ ಆ ಲೆವೆಲಲ್ಲಿ ಇರೋರು, ಅವರು ನಮ್ಮ ಯಾರೋ ಹೊಸಬ ಮಾಡ್ಕೊಂಬಂದೇನೆ ಅಂದಾಗ ನೋಡಿ. ಸರ್ ಹೇಳ್ದಂಗೆ ಆಗಲೇ ಕಂಟೆಂಟು ಕರ್ಸ್ಕೊಳುತ್ತೆ. ಕಂಟೆಂಟ್ಗೆ ಎಲ್ಲ ಶಕ್ತಿ ಇದೆ, ಅದು ಮ್ಯಾಜಿಕ್ ಇರೋದೇ ಅದಕ್ಕೇನೆ. ಸೊ ಎಂಥವ್ರನ್ನೂ ಅದೇ ಸೆಳೆಯೋದಲ್ವಾ. ಸೊ ನಾವು ಏನೋ ಒಂದು ಮಾಡ್ಬಿಟ್ಟಿದ್ರೆ ನಮಗೆ ಚೆನ್ನಾಗಿ ಅನಿಸ್ಬೋದು, ನಾವು ಅವಾಗ ಹೋದಾಗ ಅವ್ರಿಗೆ ಚೆನ್ನಾಗಿ ಅಲ್ದ ಅನಿಸ್ಬೋದು. ಅದನ್ನು ಮುಖತಃ ಹೇಳೋಕ್ಕಾಗದೆ ಅವ್ರ ಹತ್ರ ಮಾಡ್ಬೋದು. ಕಂಟೆಂಟ್ ಇದೆಯಲ್ಲ, ಅದು ಕರೆಸ್ಕೊಳ್ತಾ ಇದೆ ಅಂದರೆ ಅದು ಇದು. ಆಮೇಲೆ ಇವತ್ತು ಎಷ್ಟೋ ವ್ಯಾಪಾರಗಳಲ್ಲಿ ಐ ಥಿಂಕ್ ಸಿನಿಮಾ ಇಸ್ ಸ್ಟಿಲ್ ವೆರಿ ಡೆಮೋಕ್ರೆಟಿಕ್. ನೀವು ಇದರಲ್ಲಿ ಮುಚ್ಚುಮರೆ ಮಾಡಿ ಬೇರೆ ಥರ ಒಂದು ಇಮೇಜ್ ಬಿಲ್ಡ್ ಮಾಡೋಕ್ಕೆ ಚಾನ್ಸ್. ಯುವರ್ ಸಿನಿಮಾ ಸ್ಪೀಕ್ಸ್ ಅಷ್ಟೇ. ಅದು ವರ್ಡ್ ಆಫ್ ಮೌತ್ ಏನು ಬರುತ್ತೆ, ನೀವು ಅದ್ರ ಮೇಲೆ ಏನೇ ಮಾಡ್ಬೋದು, ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೋದು, ಬಟ್ ಯು ಕ್ಯಾನ್ ಚೇಂಜ್ ಇಟ್. ಸೊ ವರ್ಡ್ ಆಫ್ ಮೌತ್ ಚೆನ್ನಾಗಿದೆ ಅಂದರೆ ಯಾರು ತಡೆಯೋಕ್ಕೆ ಐ ಥಿಂಕ್ ಇದುವರೆಗೂ ಇಟ್ಸ್ ನಾಟ್ ಪಾಸಿಬಲ್. ಸೊ ಸರ್ ಹೇಳ್ದಂಗೆ ಫಿಲ್ಮ್ ಕಂಟೆಂಟ್ ಇದೆ ಅಂದಮೇಲೆ ಅಸೋಸಿಯೇಷನ್ಸ್ ವಿಲ್ ಹ್ಯಾಪನ್ ಆನ್ ಇಟ್ಸ್. ನಂಗೆ ಭಾಳ ಹೆಮ್ಮೆ ಇದೆ ಈ ವಿಷಯಕ್ಕೆ. ನಾನು ಈ ಸಿನಿಮಾ ನೋಡಿದಾಗಲಿ, ನನಗೆ ಸಿಕ್ಕಿದಾಗಲಿ ನಾನು ಐ ಆಮ್ ಪ್ರೌಡ್ಲಿ ನಾನು ಅದನ್ನು ಕೆಲಸ ಮಾಡ್ತಾ ಇದ್ದೀನಿ. ನಂಗೆ ಖುಷಿ. ಸೊ ಅದೇ ಕಾರಣಕ್ಕೆ ಅದನ್ನ ಮಾಡೋಣ ಇದನ್ನ ಮಾಡೋಣ, ನಾನು ಪಾಪ ಅವ್ರಿಗೆ ಇದು ಮಾಡ್ತಾ ಇದ್ದೀನಿ. ಹೌದೌದು, ಅವರೇ ನಮಗೆ ಕಾಲ್ ಮಾಡಿ ಇದು ಮಾಡೋಣ, ಇದು ಮಾಡಿದ್ರೆ ಚೆನ್ನಾಗುತ್ತೆ ನಿಮಗೆ. ಆ್ಯಂಡ್ ಅದೇ ಮಾತಾಡ್ತಾ ಮರ್ತಾ ನಿಮ್ಮ ಜನಿ
ಜೆನಿಫರ್ ಕ್ಯಾರೆಕ್ಟರ್ ಶಿಲ್ಪ ಅವ್ರದ್ದು ಅಷ್ಟೇ. ಸೊ ನಾನು ಮಾತಾಡಿ ಇನಾಯತ್ತು ಆ್ಯಂಡ್ ಜೆನಿಫರ್ ಆ ಎರಡು ಕ್ಯಾರೆಕ್ಟರ್ ಬಗ್ಗೆ ಆ್ಯಂಡ್ ಸರ್ಪ್ರೈಸ್ ಕ್ಯಾರೆಕ್ಟರ್ಗಳಿದ್ದಾವೆ, ಅದನ್ನು ನಾನು ಹೇಳಂಗಿಲ್ಲ. ಸೊ ಅದು ಸಿನಿಮಾದಲ್ಲೇ ಗೊತ್ತಾಗ್ಬೇಕು, ಒಂಚೂರು ಬಿಟ್ಕೊಟ್ರೆ ನೋಟ. ಆ್ಯಂಡ್ ಒಂದೇನಂದರೆ ಈ ಥರದ್ದು ಸಿನಿಮಾ ನೋಡಿದ್ಮೇಲೆ ಏನು ಡಿಕೋಡ್ ಮಾಡೋದು, ಸ್ಪಾಯ್ಲರ್ಸ್ ಹೇಳೋದು ಮಾಡಬಾರ್ದು. ಅದೊಂದು ಮಾಡದೇ ಇದ್ರೆ ಈ ಸ್ಪೇಸ್ ನಾನು ಏನು ಹೇಳಿದ್ನಲ್ಲ ಅದೆಲ್ಲ ಕವರ್ ಆಗಿಬಿಡುತ್ತೆ, ಬರ್ತಾರೆ. ಅಲ್ಲ, ಇನ್ಫ್ಯಾಕ್ಟ್ ನಾನು ಈ ಸಿನಿಮಾ ಶೂಟಿಂಗ್ ಮಾಡೋಕ್ಕಾರೆ ಕೇಳ್ತಲ್ಲ ಏನು ಮಾಡ್ತಿದ್ಯಾ, ಯೂಶಲಿ ನನಗೆ ಕೇಳೋದು ಯಾವಾಗ ಅಂದರೆ ನಾನು ಯಾವಾಗಾರ ಲುಕ್ ಚೇಂಜ್ ಮಾಡಿದಾಗ ಇಮಿಡಿಯೇಟಾಗಿ ಕೇಳ್ತಾರೆ ಯಾವ್ದಾರ ಸಿನಿಮಾ ಮಾಡ್ತಾ ಇದೆಯಾ ನೀನು ಅಂತ. ಇಲ್ಲಾಂದರೆ ಯೂಶ್ವಲಿ ಹಿಂಗೆ ಇರ್ತೀನಿ ನನ್ನ ಪಾಡಿಗೆ ನಾನು. ಯಾವಾಗ ಚೇಂಜ್ ಆದಾಗ ಕೇಳ್ತಾರಲ್ಲ ಅವಾಗ ಕೇಳೋರು ಏನಾರ ಮಾಡ್ತಾ ಇದೆಯಾ ನೀನು ಅಂತ. ಅವ್ರಿಗೆಲ್ಲ ಹೇಳ್ತಿದ್ದೆ ನೋಡಲೇಬೇಕಾದಂಥ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೆ ನಾನು. ಬಿಕಾಸ್ ಐ ಯೂಸ್ ಟು ಫೀಲ್ ಇಟ್. ಯಾಕಂದರೆ ನಮಗೆ ಗೊತ್ತಾಗುತ್ತಲ್ಲ ಅದ್ರದ್ದು ಇಂಟೆನ್ಸಿಟಿ ಏನಿದೆ, ಔಟ್ಪುಟ್ ಏನು ಬರ್ತಾಯಿದೆ ಅಂತ. ಹಾಗೆ ಹೇಳ್ಕೊಂಬರ್ತಾಯಿದ್ದೆ, ನೋಡೋವಂಥ ಸಿನಿಮಾ ಮಾಡ್ತಾಯಿದ್ದೀನಿ ತಡಿ ಅಂತ. ಇಲ್ಲ, ಅವ್ರು ಮೇಡಮ್ಮೇ ಹೇಳ್ತಿದ್ರು. ಅಂದರೆ ಅವರು ನಾನು ಕಾಲ್ ಶೀಟಿಗೆಲ್ಲ ಮೇಡಮ್ಗೆ ಕಾಲ್ ಮಾಡ್ತಿದ್ರು, ಸರ್ ವೈಫಿಗೆ. ಅವ್ರು ನಮ್ಮ ಶೂಟ್ ಅಂದರೆ ಒಂದು ಎನರ್ಜಿಯಿಂದ ಬರ್ತಾರೆ ನಿಮ್ಮ ಶೂಟಿಗೆ, ಅವ್ರು ಹೇಳ್ತಾಯಿದ್ರು ಮೇಡಮ್. ಮತ್ತು ನಮ್ಮ ಡೇಟ್ಸಿಗೂ ಏನಾರು ಇದ್ದಿದ್ರೆ ಒಂಚೂರು ಇದೆ, ಅವ್ರ ಶೂಟಿಂಗ್ ಡೇಟ್ಸ್ಗಳನ್ನೆಲ್ಲ ಒಂಚೂರು ಇದು ಮುಂದೆ ಹಾಕಿ ನಮಗೆ ಮಾಡಿಕೊಡೋರು. ಈ ಥರ ಸಪೋರ್ಟ್ಸ್ ಭಾಳ ಆಗಿದೆ. ಸೊ ಅದೆಲ್ಲ ಆರೈಕೆಯಿಂದನೇ ಪ್ರಾಬಬ್ಲಿ ಆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಆ ಶಕ್ತಿ ಇರುತ್ತೆ ಸರ್, ಅಲ್ಲಿಂದನೇ ತಗೊಳುತ್ತೆ ಎಲ್ಲವೋ. ಅದು ಸ್ಕ್ರಿಪ್ಟ್ ಓದಾಗಲಿ ಅಲ್ಲಿಂದನೇ ತಗೊಳುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಇದೆಲ್ಲವೂ ಅದೇ ಆ ಮ್ಯಾಜಿಕ್ ಅನ್ನೋದು ಅದೇ ಸಿನಿಮಾ. ಸೊ ಅದೆಲ್ಲವೂ ಆಗ್ತಾಯಿದೆ, ತುಂಬ ಖುಷಿ. ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ ಅಂತ ಅನ್ಸುತ್ತೆ. ಐ ಮೀನ್ ಅಷ್ಟು ಅದೇ ಶಿಲ್ಪ ಅವ್ರ ಬಗ್ಗೆ ಮಾತಾಡೋದು ಮರ್ತೆ ನಾನು. ಸೊ ಅವ್ರ ಕ್ಯಾರೆಕ್ಟ್ರು ಆ್ಯಂಡ್ ಇವ್ರದ್ದೊಂದು ಕಾಂಬಿನೇಷನ್ ಆ್ಯಂಡ್ ವಂಶಿ ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳು ಉಳ್ಕೊಳ್ಳುತ್ತೆ ಕೊನೆವರೆಗೂ. ಅಂದರೆ ಆಚೆ ಬಂದಾಗ ಅವನು ಎಲ್ಲರೂ ಉಳ್ಕೊಳ್ತಾರೆ. ಮತ್ತು ನಮ್ಮೊಳಗೊಂದಷ್ಟು ಪ್ರಶ್ನೆಗಳನ್ನು ಈ ಕರ್ಮ ಅನ್ನೋದು ಇನ್ನೊಂದು ಅಂದರೆ ಪ್ರತಿಯೊಬ್ಬರಲ್ಲೂ ನಮ್ಮ ಎಲ್ಲರ ಬದುಕಲ್ಲೂ ಆಗಿರುವಂಥದ್ದು ಮತ್ತು ಆಗ್ತಿರೋವಂಥದ್ದು ಎಲ್ಲದಕ್ಕೂ ನಂಟಾಗುವಂಥ ವಿಷಯ. ಸೊ ಅದು ಈ ಸಿನಿಮಾದ ಮೇಜರ್ ಸ್ಟ್ರೆಂತ್. ಹೌದು, ಶಿಲ್ಪ ಅವ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಲೇಬೇಕಿಲ್ಲ ಅಂದರೆ ಇದು ಇನ್ಕಂಪ್ಲೀಟ್ ಆಗುತ್ತೆ. ಅವರು ಅಷ್ಟೇ, ಅವರು ಎಲ್ಲೋ ಟ್ರಾವೆಲ್ ಆಗ್ತಿದ್ರು. ನಾನು ಕತೆ ಅವ್ರಿಗೆ ನೆರೇಟ್ ಮಾಡಿದಾಗ ಫ್ಲೈಟ್ ಆ ಥರದ್ದೇನೋ ಏರ್ಪೋರ್ಟಲ್ಲಿ ಆ ಥರದ್ದಿದ್ದರು. ನಾನು ಫೋನ್ ಮಾಡಿದ ತಕ್ಷಣ ಅವ್ರು ಹೇಳಿದ್ದು ಅದೇ, ಓಕೆ ಕತೆ ಹೇಳ್ಬೋದಾ ಈಗಲೇ ಒಂದು 1/2 hour ಆ ಥರ. ನಾನು ಫೋನಲ್ಲಿ ನೆರೇಟ್ ಮಾಡಿದೆ, 1.5 hour ಆಯಿತು. ಅವ್ರು ಕಂಪ್ಲೀಟ್ ಕೇಳಿಸ್ಕೊಂಡ್ರು. ಕೇಳಾದಮೇಲೆ ಅವ್ರು ನಮ್ಮ ಕಂಡೀಷನ್ ಗೊತ್ತಾಯಿತು. ಓಕೆ ಇವ್ರೇನು ಒಂದು ಸ್ಟೇಟ್ ಆಫ್ ಇದರಲ್ಲಿ ಸಿನಿಮಾ ಮಾಡ್ಯಾರ, ಇವ್ರ ಫೈನಾನ್ಷಿಯಲ್ ಸ್ಟೇಟ್ ಎಲ್ಲ ಹೇಗಿದೆ ಆ ಥರ. ನಾವು ಇಲ್ಲಿ ತಂಗ ಮಾಡಿದ್ದು ಫೂಟೇಜಸ್ ಒಂದು ನೋಡಿದ್ರು ತರಿಸ್ಕೊಂಡು. ಓಕೆ ಇವ್ರು ಹೇಗೆ ಸಿನಿಮಾ ಕಥೆನೂ ಹೇಳಿ ಯಾರು ಕಥೆ ಚೆನ್ನಾಗಿದೆ, ಅಂದರೆ ಏನು ಮಾಡ್ತಾರೆ ಅನ್ನೋದು ಒಂದು ಶೆಡ್ಯೂಲ್ ಶೂಟ್ ಆಗಿತ್ತು, ಅದ್ರ ತೊಗೊಂಡೋಗಿ ಅವ್ರಿಗೆ ತೋರಿಸಿದ್ದೆ ಅಷ್ಟೇ. ಅದಾದಮೇಲೆ ಅವರು ಕಮರ್ಷಿಯಲ್ಸ್ ಇಲ್ಲಿ ತಂಗ ಮಾತಾಡಲಿಲ್ಲ, ಏನೂ ಮಾತಾಡಲಿಲ್ಲ. ಸೊ ನಾವು ಅದೇ ರೀಸನಿಗೆ ಅವರಿಗೆ ಒಂದು ಆ ಪ್ರೊಡ್ಯೂಸರ್ ಶಿ ಡಿಸರ್ವ್ಸ್ ಅನ್ನೋ ಒಂದು ಇದರಲ್ಲಿ ಇದು ಮಾಡಿದ್ದು. ಮತ್ತು ಇವ್ರಿಗೂ ಗೊತ್ತು ಆ ಕ್ಯಾರೆಕ್ಟರ್ನ ಅವ್ರ ಅಪಿಯರೆನ್ಸಲ್ಲಿ ಹೇಗೆ ಮೇಲೆ ತೊಗೊಂಡೋದ್ರು. ಅವ್ರಿಗೂ ಈಗ ಭಾಳ ಥ್ಯಾಂಕ್ಸ್ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾಲಿ. ಶಿ ಹಸ್ ಡನ್ ಅ ಗ್ರೇಟ್ ಜಾಬ್. ನಮಗೂ ಎಲ್ಲ ನೋಡಿದಾಗ ವಿ ಆರ್ ಅಮೇಸ್ಡ್ ಬೈ. ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡೋದು ತುಂಬ ಗಿಫ್ಟೆಡ್. ಅಂದರೆ ತುಂಬ ಕೆಲವ್ರಿಗೆ ಮಾತ್ರ ಸಾಧ್ಯ. ಅದು ಡೈಲಾಗ್ಗಳಿದ್ದಾಗ ಅದನ್ನು ಹೇಳ್ಬಿಟ್ಟು ಆ್ಯಕ್ಟಿಂಗ್ ಮಾಡಿಬಿಡ್ಬೋದು, ಬಟ್ ಕಣ್ಣಲ್ಲಿ ಶಿ ಆ್ಯಕ್ಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇವ್ರ ಕಾಂಬಿನೇಷನ್ ಕೂಡ ಇಟ್ ಲುಕ್ಸ್ ಅಲ್ವಾ, ಅಂದರೆ ವೆರಿ ಮೆಚ್ಯೂರ್ಡ್ ಕಾಂಬಿನೇಷನ್. ಇದು ಭಾಳ ಚೆನ್ನಾಗಿ. ತುಂಬ ಜನ ನನಗೆ ಅದು ಹೇಳಿದರು. ತುಂಬ ಅಂದರೆ ಓಕೆ ಈ ಥರನೂ ಕಾಂಬಿನೇಷನ್ ತೋರಿಸೋ ಏನಕ್ಕೆ ಸಿಗಲ್ಲ, ಈ ಥರದ್ದೆಲ್ಲ ಇವರಿಬ್ಬರು ಅಪಿಯರೆನ್ಸಿಗೆ ಅದು ಸಲ್ಲಬೇಕಾಗಿರೋ ಮರ್ಯಾದೆ. ಸಿನಿಮಾ ಬಂದಮೇಲೆ ತುಂಬ ವಿಷಯಗಳು ಚರ್ಚೆ ಆಗುತ್ತೆ ಸರ್. ಆಗುತ್ತೆ. ಐ ಮೀನ್ ನಾನು ಸಿನಿಮಾ ನೋಡ್ಬಿಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ. ಮೇ ಬಿ ಎಲ್ಲ ಸಿನಿಮಾಗಳು ಈ ಥರ ನೋಡಿ ಮಾತುಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಗೊತ್ತಿಲ್ಲದೆ ನಾವೇನೋ ಕೇಳೋದು ಮತ್ತು ಅವರೇನೋ ಹೇಳೋದು, ಅದೊಂದು ಚರ್ಚೆನೂ ಆಗಲ್ಲ. ನೋಡೋರ್ಗೆ ಇವ್ರೇನು ಮಾತಾಡ್ತಿದ್ರು ಅಂತಲೂ ಗೊತ್ತಾಗಲ್ಲ. ಸೊ ಇವಾಗ ಆ್ಯಕ್ಚುಲಿ ಪ್ರಾಮಿಸ್ ಮಾಡ್ಬೋದು ನೀವು ಜನಕ್ಕೆ, ಯಾಕಂದ್ರೆ ನೀವೇ ನೋಡಿರೋದ್ರಿಂದ. ನಾನು ಅದೇ ಸರ್, ನಾನು ಎವ್ರಿ ಟೈಮ್ ಮೊನ್ನೆನೂ ಅಷ್ಟೇ ನಾನು ತುಂಬ ಏನೋ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, ಇದು ಪಕ್ಕಾ ವರ್ಕ್. ನಾನು ಆಲ್ರೆಡಿ ಕ್ಲೈಮ್ ಮಾಡಿದೆ ನಿನ್ನೆ, ಇದು 2025 ಒನ್ ಆಫ್ ದ ಬೆಸ್ಟ್ ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದು ಈ ಥರ ಎಂಕರೇಜ್ಮೆಂಟ್ ಇಲ್ಲ, ಎನ್ಕರೇಜ್ಮೆಂಟ್ ಅಂದರೆ ನೀವು ಕೆಲಸ ಮಾಡಿದ್ದೀರಾ ಅಷ್ಟು ಚೆನ್ನಾಗಿದೆ, ಅದಕ್ಕೆ ಅಷ್ಟೇ. ಚೆನ್ನಾಗಿಲ್ಲ ಅಂದ್ರೆ ಆಸ್ಪಿರೆಂಟ್ಸ್ಗೆ ಇದೊಂದು ಭರವಸೆ ಅಷ್ಟೇ. ನೀವು ಹೇಳ್ತಿರೋ ಮಾತು ನಮಗೆ ತುಂಬ ಶಕ್ತಿ ಕೊಡುತ್ತೆ. ಇದೇ ಥರ ನಮಗೆ ಒಂದ್ಸಲ ಡಾಲಿ ಧನಂಜಯ ಅವ್ರು ಹೇಳಿ ಕಳಿಸಿದ್ರು ಅವರಿಗೆ ತೋರಿಸಿದಾಗ. ನಿಜವಾಗ್ಲೂ ಅವ್ರು ಹೇಳಿ ಕಳ್ಸಾದ್ಮೇಲೆ ನಮ್ಮ ಕೆಲಸಗಳು ಈ ಲೆವೆಲಿಗೆ ಹೋಯ್ತು, ಟಾಪ್ ನಾಚ್ ಆಯಿತು. ಅಂದರೆ ಒಂದು ಎನರ್ಜಿ ಬಂತು. ಓಕೆ ಈ ಥರದವ್ರು ಹೇಳ್ತಾರೆ, ನಮ್ಮ ಹಿಂದೆ ಯಾರೋ ಇದ್ದಾರಪ್ಪ, ಆ ಥರದೊಂದು ಇದರಲ್ಲಿ ನಿಜ ಅದು ಮ್ಯಾಟ್ರ್ ಆಗುತ್ತೆ. ಆ ಎಂಕರೇಜ್ಮೆಂಟ್ ಭಾಳ ಮ್ಯಾಟ್ರ್ ಆಗುತ್ತೆ. ಅನುಭವ ಇರುತ್ತೆ ಇಂಡಸ್ಟ್ರಿಲಿ, ಎಲ್ಲ ಥರ ನೋಡಿರ್ತೀರ, ಕೆಲಸ ಮಾಡಿರ್ತೀರ, ನೀವೇನು ಮಾಡಬೇಕು ಅನ್ನೋ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಸೊ ಅದರ ಔಟ್ಪುಟ್ಟೇ ಇದು. ಸೊ
ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ. ದಿಲೀಪ್ ಸರ್ಗೆ ನಾನು ವೈಯಕ್ತಿಕವಾಗಿ ನಾನು ತುಂಬ ಇಷ್ಟ ಸರ್. ನೀವು ನಾನು ಸುಮಾರು ವರ್ಷಗಳ ನನ್ನ ಮಿಲನ ಆದಮೇಲೆ ನನ್ನ ಒಂದು ನಿರೀಕ್ಷೆ ಇತ್ತು, ಇವ್ರದ್ದೇನೋ ಕೆರಿಯರ್ ಹಿಂಗೆ ಟರ್ನ್ ಆಗ್ಬೋದು ಅಂತ. ನಾನು ಇವ್ರ ಹತ್ರ ಸಿಕ್ತಾಗ ಹೇಳಿದೆ, ಸೂಪರ್ ಆಯ್ಕೆ ಇದು ಅಂತ ಅಂದ್ಬಿಟ್ಟು ಮಾತಾಡಿದೆ. ಬಟ್ ಯಾಕಾಗಿಲ್ಲ ಅದೇ ಅದೆಲ್ಲ ಬಟ್ ಇಲ್ಲ, ಇವ್ರಿಗೆ ಇವ್ರೆಲ್ಲ ಕೆಲಸ ಮಾಡಿ ಈ ಸಿನಿಮಾ ಆದ್ಮೇಲೆ ಅದಾಗುತ್ತೆ ನನ್ನ ಮತ್ತೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನನ್ನ ಕಡೆ ಇದು. ಆ್ಯಂಡ್ ಅಲ್ಟಿಮೇಟ್ ಟ್ಯಾಲೆಂಟ್ಸ್ ನೀವೆಲ್ಲ. ಸೊ ಬಿಹೈಂಡ್ ದ ಸ್ಕ್ರೀನ್ಸ್ ಇರುವಂಥ ಟ್ಯಾಲೆಂಟ್ಸ್ ತುಂಬ ನಂಗೆ ಕಾಣಿಸ್ತಾ ಇದ್ರು, ಅಂದರೆ ಆ ಕಂಟೆಂಟಲ್ಲಿ, ಆ ಕ್ರಾಫ್ಟಲ್ಲಿ. ಸೊ ಎಲ್ಲರಿಗೂ ಒಳ್ಳೇದಾಗುತ್ತೆ. ಹೊಸ ವರ್ಷ 2025 ನಿಮ್ಮ ವರ್ಷ. ದೊಡ್ಡ ತಿರುವು ನಿಮ್ಮೆಲ್ಲ ಎಲ್ಲರಿಗೂ ಆಗಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. 10ನೇ ತಾರೀಕು ಸಂಕ್ರಾಂತಿ ಹಬ್ಬದ ದಿನ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಸಿನಿಮಾ ಬರ್ತಾ ಇದೆ ರಾಜ್ಯದಾದ್ಯಂತ. ಕನ್ನಡಿಗರು ಮಿಸ್ ಮಾಡದೆ ನೋಡಬೇಕು ಈ ಸಿನಿಮಾನ. ಕನ್ನಡಿಗರಲ್ಲ, ಬೇರೆಯವರು ನೋಡ್ತಾರೆ ಇದನ್ನ. ಅಂಥ ಒಂದು ಪೊಟೆನ್ಷಿಯಲ್ ಇರುವಂಥ ಸಿನಿಮಾ ಇದು, ಕಂಟೆಂಟ್ ಇರುವಂಥ ಸಿನಿಮಾ. ಸೊ ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ಶುಕ್ರವಾರ, ಶನಿವಾರ, ಭಾನುವಾರದಷ್ಟರಲ್ಲಿ ಸಿನಿಮಾ ನೋಡ್ಬಿಡಿ, ಯಾಕೆಂದರೆ ಥಿಯೇಟ್ರ್ ಉಳಿಸ್ಕೊಡ್ತಾರೆ. ನಮಸ್ಕಾರ.